ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ ಏನಾಗಿದೆ ನಮ್ಮ ಸ್ಟಾಟಿಸ್ಟಿಕಲ್ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾಡಿ ಮತ್ತೆ ಏನ್ ಕಟ್ ಆಫ್ ಇರಬಹುದು ಅದು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಾವು ಪೋಲ್ ಕೂಡ ಹಾಕಿದ್ವಿ, ಅದ್ರ ಬಗ್ಗೆ ವೋಟ್ ಮಾಡಿ ಅಂತ ನಾವು ಪೋಲ್ ನ ಕೂಡ ಹಾಕಿದ್ವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಹಾಕಿದ್ವಿ. ಇವತ್ತು ಬೆಳಗ್ಗೆ ಏನೋ 4.4K ವೋಟ್ಸ್ ತನಕ ಬಂದಿದೆ 23 ಅವರ್ಸ್ ಅಲ್ಲಿ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ 1000 ಗಿಂತ ಹೆಚ್ಚು ಜನ ವೋಟ್ ಮಾಡಿದ್ದೀರಾ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಯಾರು ವೋಟ್ ಮಾಡಿಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತೆ ಯೂಟ್ಯೂಬ್ ಚಾನಲ್ ವೋಟ್ ಮಾಡಬಹುದು. ಟೆಲಿಗ್ರಾಮ್ ಚಾನಲ್ ಇಲ್ಲ ಜಾಯ್ನ್ ಆಗಿ ಸ್ನೇಹಿತರೆ. ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಕಮ್ಯುನಿಟಿ ಟ್ಯಾಬ್ ಇರುತ್ತೆ. ಓಕೆ, ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನೀವು ನಮ್ಮ ಪೋಲ್ಗೆ ವೋಟ್ ಮಾಡಬಹುದು. ಓಕೆ ಫೈನ್. ಸೊ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಂ ಅಂತ ನೀವು ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗ್ತಾರೆ, ತಾವು ಜಾಯ್ನ್ ಆಗ್ಬೋದು. ಓಕೆ, ಸೊ ಇದನ್ನ ಡಿಸ್ಕಸ್ ಕಟ್ ಆಫ್ ಬಗ್ಗೆ ಹೇಳಕ್ಕಿಂತ ಏನಿರ್ಬೋದು ಏನು ಅಪ್ಪೋಲು ಇದು ಡಿಸ್ಕಸ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಈಗ ನಾನಿಲ್ಲಿ ಒಂದಷ್ಟು ನೋಟಿಫಿಕೇಶನ್ ಅಲ್ಲಿ ಏನಿತ್ತು ಅದನ್ನು ಡಿಸ್ಕಸ್ ಮಾಡ್ತೀನಿ ಫಸ್ಟ್. ಓಕೆ, ಎಷ್ಟು ಪೋಸ್ಟ್ ಇದ್ವು ಸರ್ ಇಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ಡಿಸ್ಕಸ್ ಮಾಡ್ತಾ ಇದೀನಿ. ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮಾಡ್ತಾ ಇಲ್ಲ, ಯಾಕಂದ್ರೆ ಪೋಸ್ಟ್ ಅದು ಇನ್ನೂ ಕಮ್ಮಿ ಇದೆ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಬಿಟ್ರೆ ಹೈದರಾಬಾದ್ ಕರ್ನಾಟಕ ಏನಿದೆ ಸ್ಟಾಟಿಸ್ಟಿಕಲ್ ಆಫೀಸರ್ ಅಧಿಕಾರಿ, ಸಾಂಖ್ಯಿಕ ಅಧಿಕಾರಿ 55+3 58 ಹುದ್ದೆಗಳಿದ್ದು ಅಷ್ಟೇ ಸ್ನೇಹಿತರೆ. ಓಕೆ, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್, ಸ್ಟಾಟಿಸ್ಟಿಕಲ್ ಸಾಂಖ್ಯಿಕ ನಿರೀಕ್ಷಕರು ಇನ್ಸ್ಪೆಕ್ಟರ್. ಓಕೆ, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಷ್ಟಿತ್ತು? 105 ಹುದ್ದೆಗಳಿದ್ವು. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್. ಇನ್ನು ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಎಷ್ಟಿತ್ತು ಸರ್? 20 ಹುದ್ದೆಗಳಷ್ಟೇ. ಓಕೆ, ಸೊ ಇಲ್ಲಿ ಹುದ್ದೆಗಳ ಸಂಖ್ಯೆ ಕಮ್ಮಿ. ಹಾಗೆ ನೀವು ಪೋಲ್ ಏನ್ ಮಾಡಿದ್ದೀರಾ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಹುದ್ದೆಗಳು ಎಷ್ಟಿದೆ ಅಂತ ನೋಡ್ಕೊಂಡಿದ್ದೀರಲ್ಲ. ಸೊ ಇದು 20, ಇಲ್ಲಿ ಬಂದ್ರೆ 105, ಇದು ಬಂದ್ರೆ 58. ಓಕೆ, ಆಫೀಸರು ಮತ್ತೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ 105, ಇದು 20 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ. ಸೊ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ. ಓಕೆ, ನಮ್ಮ ಯೂಟ್ಯೂಬ್ ಇದರಲ್ಲಿ ಪೋಲ್ ಅಲ್ಲಿ ಕಮೆಂಟ್ ಕೂಡ ಮಾಡಿದೀರಾ. ಅಲ್ಲಿ ಸರ್ ಇದು ಕಷ್ಟ ಆಯ್ತು, ಪೇಪರು 100ಕ್ಕಿಂತ ಕಮ್ಮಿ 110ಕ್ಕಿಂತ ಕಮ್ಮಿ ನೀವು ಕೊಡಬೇಕಾಗಿತ್ತು ಅಂತ. ಓಕೆ, ನಾವಿಲ್ಲಿ ಏನ್ ಕೊಟ್ಟಿದೀವಿ 140ರಿಂದ 150 ಆಸುಪಾಸ್ ಅಲ್ಲಿ ಯಾರು ಮಾಡಿದ್ದೀರಾ. 2 ಪೇಪರ್ ಸೇರಿ, GK ಮತ್ತೆ ಕಮ್ಯುನಿಕೇಶನ್ ಪೇಪರ್ 2 ಪೇಪರ್ ಸೇರಿ. ಓಕೆ, ಔಟ್ ಆಫ್ 200 ಒಂದು. ಇನ್ನೊಂದು GK ಮತ್ತು ಸಮಾನ ಪತ್ರಕ್ಕೆ 130ರಿಂದ 140 ರೇಂಜ್, ಇನ್ನೊಂದು 120ರಿಂದ 130 ರೇಂಜ್, ಇನ್ನೊಂದು 110ರಿಂದ 120 ರೇಂಜ್. ಇಷ್ಟೊಂದು ಹೈ ಯಾಕೆ ಕೊಟ್ಟೆ ಅಂತಂದ್ರೆ ನಮ್ಗೆ ಪೋಸ್ಟ್ ಇರೋದು ಕಮ್ಮಿ ಫಸ್ಟ್ ಆಫ್ ಆಲ್. ಓಕೆ ಸರ್, ಆ ಪೋಸ್ಟ್ ಪ್ರಕಾರ ನೋಡೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು 2021ರಲ್ಲಿ ಏನ್ ಎಕ್ಸಾಮ್ ನಡೆದಿತ್ತು, 2021ರಲ್ಲಿ ಏನ್ ಎಕ್ಸಾಮ್ ನಡೆದಿತ್ತು ಅವಾಗ ಪೋಸ್ಟ್ ಜಾಸ್ತಿ ಇತ್ತು, ಒಂದು 250 300 ಆಸುಪಾಸಲ್ಲಿ ಇದ್ವು. ಓಕೆ, ಈಗ FD ತಗೊಳ್ಳಿ 800ರಿಂದ 1000 1100 ಕಾಲಾಗುತ್ತೆ. ಅದ್ರ ಕಟ್ ಆಫ್ ಔಟ್ ಆಫ್ 200 ನಿಮ್ಗೆ 2 ಪೇಪರ್ ಇಂದ ಆಲ್ಮೋಸ್ಟ್ ನಿಮಗೆ 150 160 170 ತನಕ SD ಹೋಗುತ್ತೆ. ಇದು 140 150 160 ತನಕ ಆ ರೇಂಜ್ ಅಲ್ಲಿ FDA ಬರುತ್ತೆ. ಓಕೆ, ಸೊ ಅಂದ್ರೆ ಪೋಸ್ಟ್ ಕೂಡ ಡಿಫೆಂಡ್ ಆಗುತ್ತೆ. ಅಂಡ್ ಲಾಸ್ಟ್ ಇಯರ್ ಕೂಡ ಗ್ರೂಪ್ ಸಿ ಪೇಪರ್ ನೋಡಿದ್ರೆ ನೀವ್ ಹೇಳ್ಬೋದು ಸರ್ ಅದು ಈಸಿ ಇತ್ತು ಅಂತ. ಇವಾಗ ಏನ್ ಬಂದಿದೆ ಅದಕ್ಕಿಂತ ಅಂದ್ರೆ ತುಂಬಾ ಏನ್ ಈಸಿ ಇರಲಿಲ್ಲ, ಅದು ಕೂಡ ಮಾಡರೇಟ್ ಇದ್ದಿತ್ತು. ತುಂಬಾ ಕಷ್ಟನೂ ಇರಲಿಲ್ಲ, ತುಂಬಾ ಈಸಿನೂ ಇರಲಿಲ್ಲ, ಅದು ಕೂಡ ಮಾಡರೇಟ್ ಇತ್ತು. ಈ ಸಲ ಪೇಪರ್ ಅಲ್ಲೂ ಅಷ್ಟೇ. ಈಗೇನೋ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಆಯ್ತು ನೋಡಿ, ಯಾವಾಗ ನಿಮ್ಗೆ 2 ಏಪ್ರಿಲ್ ಆಯ್ತು. ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ಪೇಪರ್ 1 ಸ್ವಲ್ಪ ನಿಮ್ಗೆ ಕಷ್ಟ ಅಂತ ಅನ್ಸಿದೆ, ಹೌದು ಒಪ್ಕೋತೀನಿ. ಓಕೆ, ತುಂಬಾ ಏನಿಲ್ಲ, ಮೆಂಟಲಿಬಿಟಿ ಈಸಿ ಇತ್ತು, ನಿಮಗೆ ಸೈನ್ಸ್ ಈಸಿ ಇತ್ತು, ಮತ್ತೆ ಇತಿಹಾಸ ಸಂಬಂಧಪಟ್ಟಂತೆ ಪ್ರಶ್ನೆ ಈಸಿ ಇದ್ವು. ಓಕೆ, ಒಂದಷ್ಟು ಎನ್ವೈರನ್ಮೆಂಟಲ್ ಹೆಚ್ಚು ಕೇಳಿದ್ರೆ ಅದು ನಿಮ್ಗೆ ಕಷ್ಟ ಅನ್ಸಿರುತ್ತೆ. ಅಂಡ್ ಪೇಪರ್ 2 ಏನಿದೆ, ಪೇಪರ್ 2 ಡಿಫಿಕಲ್ಟಿ ಇರಲಿಲ್ಲ ಸರ್. ಪೇಪರ್ 2 ಹೈದರಾಬಾದ್ ಕರ್ನಾಟಕ ಕ್ವಶನ್ ಪೇಪರ್ಗೂ ಹೈದರಾಬಾದ್ ಕ್ವಶನ್ ಪೇಪರ್ ಹೋಲ್ಸ್ಕೊಂಡ್ರೆ ಹೈದರಾಬಾದ್ ಕರ್ನಾಟಕ ಏನಿದೆ RPC, ಓಕೆ, ಉಳಿಕೆ ಮೂಲ ವೃಂದ 2ನೇ ತಾರೀಕು ಏನು ಏಪ್ರಿಲ್ ನಡೆದಿದೆ, ಪೇಪರ್ 2 ಕಷ್ಟ ಇರಲಿಲ್ಲ ಅಷ್ಟೊಂದು. ಈಸಿ ಟು ಮಾಡರೇಟ್ ಅಂತ ಹೇಳ್ಬೋದು. ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಹಾಗೆ ಕನ್ನಡ ಆಗಿರ್ಬೋದು. ಸೊ ಹಂಗಾಗಿ ತುಂಬಾ ಡಿಫಿಕಲ್ಟ್ ಏನಿಲ್ಲ. ಓವರ್ ಆಲ್ ತಗೊಂಡ್ರೆ ನಾವು ಮಾಡರೇಟ್ ಅನ್ಬೋದು, 2 ಪೇಪರ್ ಸೇರಿ ಮಾಡರೇಟ್ ಅನ್ಬೋದು, ಈಸಿ ಟು ಮಾಡರೇಟ್ ಅನ್ಬೋದು. ಮಾಡರೇಟ್ ಟು ಡಿಫಿಕಲ್ಟ್ ಅಲ್ಲ, ಈಸಿಯಿಂದ ಮಧ್ಯಸ್ಥಿಗೆ ತನಕ ಇತ್ತು ಅಂತ ಹೇಳ್ಬೋದು. ಸೊ ಹಂಗಾಗಿ ಇಲ್ಲಿ ಪೋಸ್ಟ್ ಕಮ್ಮಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಬರ್ತೀನಿ ಕಟ್ ಆಫ್ ಇಲ್ಲಿ ಇದೆ, ಬರ್ತೀನಿ ಕಟ್ ಆಫ್ ಡಿಸ್ಕಷನ್ ಬರ್ತೀನಿ. ಈಗ ಇದು ನಾನು 4000 ವೋಟ್ ಆಗಿದೆ ಅಂತ ಇಟ್ಕೊಳ್ಳಿ. ಓಕೆ, 4K ವೋಟ್ ಹಾಕಿದ್ದಾರೆ, 4000.
ಅಂತ ಅಪ್ರಾಕ್ಸಿಮೇಟ್ ಅನ್ಕೊಂಡ್ರು, ಇಲ್ಲಿ 140 to 150 ಏನಿದೆ ಆಫ್ಟರ್ ಡಿಡಕ್ಷನ್ ಆಫ್ ನೆಗೆಟಿವ್ ಮಾರ್ಕ್ಸ್ ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರ 10% ಅಂದ್ರೂ 400 ಜನ ಆಗುತ್ತೆ. ಇಲ್ಲಿ 18% ತೋರಿಸ್ತಾ ಇದೆ. 10% 400 ಜನ ಆಗುತ್ತೆ. ಸಾರಿ, 1% 40 ಜನ ಆಗುತ್ತೆ. ಇಲ್ಲಿ 18% ತೋರಿಸ್ತಾ ಇದೆ. ಬಿಟ್ಟಾಕಿ ಸರ್, 18 ಬೇಡ, 10 ತಗೊಳ್ಳಿ. 400 ಜನ ಸರ್ ಇರೋದೇ ನಮ್ಗೆ 50 ಪೋಸ್ಟ್ 20 ಪೋಸ್ಟ್ ಎಲ್ಲಾ ಪೋಸ್ಟ್ಗಳು ಸೇರಿದ್ರೆ ಲೇಬರ್ ಸ್ಟಾಟಿಸ್ಟಿಕಲ್ ಎಲ್ಲ ಸೇರಿದ್ರೆ ನಿಮ್ಗೆ ಎಷ್ಟಾಗುತ್ತೆ? ಆಕ್ಚುಲಿ ಅದಕ್ಕೆ ಬೇರೆ ಕಟ್ ಆಫ್ ಕೊಡ್ತಾನೆ, ಇದಕ್ಕೆ ಬೇರೆ ಕಟ್ ಆಫ್ ಕೊಡ್ತಾನೆ. ಓಕೆ, ಎರಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿರೋದು ಕಟ್ ಆಫ್ ಕೊಡ್ತಾನೆ, ಅಥವಾ ಒಂದೇ ಎಕ್ಸಾಮ್ ಪೇಪರ್ ಒಂದೇ ಇರೋದ್ರಿಂದ ಕಟ್ ಆಫ್ ಸೇಮ್ ಮಾಡಬಹುದು. ಅದು ಗೊತ್ತಿಲ್ಲ, ಅದು KPSC ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ನಾನು ಇಲ್ಲಿ ಕಟ್ ಆಫ್ ಏನ ಹೇಳಿದೀನಿ, ಜನರಲ್ ಮೆರಿಟ್ಗೆ 140 ರಿಂದ 145 ಒಂದು ಈ ರೇಂಜ್ ಅಲ್ಲಿ ಬರ್ಬೋದು, ಅಥವಾ 130, ಅಥವಾ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿದ್ರೆ 130 ನ 140, ಈ ಎರಡು ರೇಂಜ್. ಓಕೆ, ಇಲ್ಲಿ ನಾನು ಆಕ್ಚುಲಿ ತಗೊಂಡಿರೋದು ಏನಂದ್ರೆ ವುಮನ್, ತುಂಬಾ ಜನ ವುಮನ್ ಕ್ಯಾಟಗರಿಗೆ ಏನಂತೀರ, ಸೊ ಅದಕ್ಕಿಂತ ಒಂದು 5 ರಿಂದ 10 ಮಾರ್ಕ್ಸ್ ಕಮ್ಮಿ ಇರ್ತದೆ, ಯೂಶಿಯಲಿ 5 ಮಾರ್ಕ್ಸ್ ಕಮ್ಮಿ ಇರುತ್ತೆ. ಸೊ ಆ ರೇಂಜ್ ಅಲ್ಲಿ ಅಂತ ನಾನು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಎರಡು ರೇಂಜ್ ಅಲ್ಲಿ ಕೊಟ್ಟಿದ್ರಿಂದ ಐದರ್ ಈ ರೇಂಜ್ ಒಳಗೆ ನಿಮ್ಗೆ ಕಟ್ ಆಫ್ ಆಗ್ಬೋದು, ಅಥವಾ ಈ ರೇಂಜ್ ಒಳಗೆ ಆಗ್ಬೋದು. ಓಕೆ, ಆಕ್ಚುಲಿ ವುಮನ್ ಗೆ ಅಂತ ಮಾಡಿದ್ ನಾನು ಇದು ಕಟ್ ಆಫ್ ನ, ಆದ್ರೆ ಈ ಎರಡು ರೇಂಜ್ ಒಳಗೆ ನಿಮ್ಗೆ ಕಟ್ ಆಫ್ ನಿಂತ್ಕೋಬಹುದು. ಅಂದ್ರೆ ಜನರಲ್ ಮೆರಿಟ್ ಗೆ ನಿಮ್ಗೆ 140 ಗಿಂತ ಕೆಳಗೆ ತನಕ ಕಟ್ ಆಫ್ ನಿಂತ್ಕೊಳ್ಳಲ್ಲ ಸರ್. ಓಕೆ, ಯಾಕೆಂದ್ರೆ ಇಲ್ಲಿ ನಿಮ್ಗೆ ಇರ್ತಕ್ಕಂಥ ಪೋಸ್ಟ್ ಕಮ್ಮಿ. ಈಗ 1:2 ಕರೀತಾನೆ ಅಂತ ಇಟ್ಕೊಳ್ಳಿ, ಯೂಶಲಿ ಕರೆಯೋದು 1:2 ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಈಗ ಟೋಟಲ್ ಎಷ್ಟಿದೆ ನಮ್ಗೆ, ಎರಡು ಸೇರಿದ್ರೆ ಒಂದು 150 175 ಪೋಸ್ಟ್ ಇದೆ ಅಲ್ವಾ, ಎರಡು ಸೇರಿದ್ರೆ 175 ಪೋಸ್ಟ್ ಇದೆ. ಓಕೆ, ಅಥವಾ 150 ಪೋಸ್ಟ್, ಅಥವಾ ಹೈದರಾಬಾದ್ ಕರ್ನಾಟಕ ಎಲ್ಲ ತಗೊಂಬಿಡಿ, 200 ಪೋಸ್ಟ್ ಇದೆ ಅಂತ ಅನ್ಕೊಳ್ಳಿ. 1:2 ಕರೆದ್ರೆ ನಿಮ್ಗೆ 400 ಜನ ಕರಿಬಹುದು. 1:3 ಕರೆದ್ರೆ ಅವ್ನ ಎಷ್ಟು ಕರಿಬಹುದು, 600 ಜನ ಕರಿಬಹುದು. ಇಲ್ಲಿ ಕಟ್ ಆಫ್ ನೋಡಿ, ನಾನು ನಿಮ್ಗೇನು ನೀವು ವೋಟ್ ಮಾಡಿದ್ದೀರಾ, ಓಕೆ, ವೋಟ್ ನೀವು ಮಾಡಿರೋದು 100% ಕರೆಕ್ಟ್ ಅಂತ ಅನ್ಕೊಂಡೆ. ಯೂಶಲಿ ಯಾರು ಸುಮ್ನೆ ಸುಳ್ಳೆಲ್ಲ ಹಾಕಕ್ ಹೋಗಲ್ಲ ಅಂತ ಅನ್ಕೊಂಡು ನಾವು ಮಾಡ್ತಾರೆ. ಸುಳ್ಳು ಹಾಕಿದ್ರು ಕೂಡ ಪೋಸ್ಟ್ ಕಮ್ಮಿ ಇರೋದ್ರಿಂದ ಎಷ್ಟು ಜನ ಸುಳ್ಳು ಹಾಕಿರ್ತಾರೆ, 18ಅಲ್ಲಿ ಅರ್ಧಕ್ಕರ್ಧ ಸುಳ್ಳು ಹಾಕಿರ್ಬೋದು. ಓಕೆ, 9% ಸರಿ ಹಾಕಿರ್ತಾರೆ. ಓಕೆ, ಸೊ ಇಲ್ಲಿ ಯಾಕಂದ್ರೆ ಅವ್ರ ಇಲ್ಲಿ ಸುಳ್ಳು ಹಾಕೋ ನೆಸಿಟಿ ಇಲ್ಲ, ಯಾಕಂದ್ರೆ ಅವ್ರ ಹೆಸರು ಕಾಣಲ್ಲ. ಸೊ ಸುಮ್ನೆ ಸುಳ್ಳು ಹಾಕಕ್ಕೂ ಆಗಲ್ಲ ಆತರ. ಸೊ ಇಲ್ಲಿ ಹಾಕಿರೋದು ನೀವು ವೋಟು ನಾವು 90 to 100% ಕರೆಕ್ಟ್ ಇದೆ ಅಂತ ಅನ್ಕೊಂಡು ನೋಡೋದಾದ್ರು, ಓಕೆ, ನಿಮಗೆ ಕಟ್ ಆಫ್ ಈ ರೇಂಜ್ ಅಲ್ಲೇ ಬರುತ್ತೆ ಸರ್. 3A3 ಬಗ್ಗೆ 135 to 140, 2A2 ಬಗ್ಗೆ 130 to 135. ನಾನು ನಿಮ್ಗೆ ಹೇಳ್ತಾ ಇದೀನಿ 200-400 ಜನ ಈಗ ಇಲ್ಲೇ ತಗೊಳ್ಳಿ. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ 140 to 155 ಗೆ 13% ವೋಟ್ ಮಾಡಿದ್ದೀರಾ. ಓಕೆ, 1,000 ಜನ ವೋಟ್ ಮಾಡಿದ್ರೆ ಅಂತಂದ್ರೆ ಅನ್ಕೊಳ್ಳಿ, ಈಗ ಅದು 1,200ಕ್ಕಿಂತ ಜಾಸ್ತಿ ವೋಟ್ ಆಗಿದೆ, 1,000 ಜನ ವೋಟ್ ಮಾಡಿದ್ದಾರೆ ಅಂತ ಅನ್ಕೋಣ. 13% ಅಂದ್ರೆ ಎಷ್ಟು ಸರ್, 130 ಜನ. ಓಕೆ, ಸೊ ಇಲ್ಲಿ 1:2 ಕರೆದ್ರೆ 400 ಜನಕ್ಕಿಂತ 150 ಜನ ಆಸುಪಾಸು ನಿಮ್ಗೆ ಇಲ್ಲೇ ಸಿಕ್ಬಿಡ್ತಾರೆ. ಇಲ್ಲಿ 15% ಇದೆ ಅಂದ್ರೆ ಈ 140 to 150 ಒಳಗೆ ನಿಮ್ಗೆ ಸಿಕ್ಬಿಡ್ತಾರೆ. 1:2 ಕರೆದ್ರು ನಿಮ್ಗೆ ಇಲ್ಲೇ ಸಿಕ್ಬಿಡ್ತಾರೆ ಜನಗಳು. ಅರ್ಥ ಆಗ್ತಿದಿಲ್ಲ? ಈ ಒಂದು ಕಟ್ ಆಫ್ ಅಲ್ಲೇ ಸಿಗ್ತಾರೆ. ಅನಲೈಸ್ ಮಾಡಿ ಕಟ್ ಆಫ್ ನ. ಓಕೆ, ಯಾಕಂದ್ರೆ ಇಲ್ಲಿ ಪೋಸ್ಟ್ ಕಮ್ಮಿ ಇದೆ, ಎಲ್ಲಾ ಪೋಸ್ಟ್ ಗಳು ಸೇರಿದ್ರು ನಿಮ್ಗೆ 200 ದಾಟಲ್ಲ. ಸೊ ಹಾಗಾಗಿ 1:2 ಕರೆದ್ರು ಅವ್ರು 400 ಜನ ತಗೋಬೇಕು. ಸೊ 400 ಜನ ನಿಮ್ಗೆ ಈ ಎರಡು ಕಟ್ ಆಫ್ ಅಲ್ಲೇ ಸಿಕ್ಬಿಡ್ತಾರೆ. ತುಂಬಾ ಜನ ಕಟ್ ಆಫ್ 100ಕ್ಕಿಂತ ಕಮ್ಮಿ, ಕಮೆಂಟ್ ಓದಿದೀನಿ 100ಕ್ಕಿಂತ ಕಮ್ಮಿ ಇದೆ. ಓಕೆ, ಸೊ ಆದ್ರೆ ಇಲ್ಲಿ ನಿಮ್ಗೆ 100ರಿಂದ 200 ಜನ ಎಷ್ಟು ಜನ ಬರ್ದಿರ್ತಾರೆ, ಒಂದು 200ರಿಂದ 300 ಜನ ಈ ಎರಡು ಕಟ್ ಆಫ್ ಅಲ್ಲಿ ಸಿಕ್ಬಿಟ್ರೆ, ಇನ್ನೊಂದು 100 ಜನ ಇಲ್ಲಿ ಸಿಕ್ಕಿದ್ರೆ ತಗೊಂಡ್ರು ಮುಗಿತಲ್ಲ. ಸೊ ಅಂದ್ರೆ 120 130 ಮೇಲೆ ಇರ್ತಾರೆ, 150 ಒಳಗೆ ಇರ್ತಾರೆ. ಸೊ ಆ ಒಂದು ರೇಂಜ್ ಅಲ್ಲೇ ನಾವು ಈ ಕಟ್ ಆಫ್ ನ ಮಾಡಿರ್ತಕ್ಕಂಥದ್ದು. ಯೂಶಲಿ ಇದಕ್ಕಿಂತ ಕಮ್ಮಿ ಹೋಗೋದು ಕಮ್ಮಿ ಸ್ನೇಹಿತರೆ, ಈ ಕಟ್ ಆಫ್ ರೇಂಜ್ ಇಲ್ಲ, ಇದಕ್ಕಿಂತ ಕಮ್ಮಿ ಹೋಗೋಕ್ ಚಾನ್ಸ್ ಇದೆ. ಸೊ ಇದು ಒಂದು ಅನಲೈಸ್. ತುಂಬಾ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ, ಹಾಗಾಗಿ ಟೆಲಿಗ್ರಾಮ್ ಕಮೆಂಟ್ ಸೆಕ್ಷನ್ ಕೂಡ ಆಫ್ ಮಾಡ್ಬೇಕಾಗಿತ್ತು. ಮತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ ಅಂತೂ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನಮ್ದು ಇಷ್ಟು ಮಾರ್ಕ್ಸ್ ಇದೆ, ಏನ್ ಕಟ್ ಆಫ್ ಬರ್ಬೋದು ಏನು. ಸೊ ನಿಮ್ಗೋಸ್ಕರ ಮಾಡಿರ್ತಕ್ಕಂಥ ವಿಡಿಯೋ, ಆಕ್ಚುಲಿ ಮಾಡೋದ್ ಬೇಡ ಅಂತಾನೆ ಅನ್ಕೊಂಡು ಸುಮ್ಮನೆ ಇದ್ದಿದ್ದು. ತುಂಬಾ ಜನ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರಿಂದ ಈ ಒಂದು ಕಟ್ ಆಫ್ ರೇಂಜ್ ಮಾಡಿದೀವಿ ಸ್ನೇಹಿತರೆ. ಸೊ ಈ ಒಂದು ರೇಂಜ್ ಅಲ್ಲಿ ನಿಮ್ಗೆ ಕಟ್ ಆಫ್ ಇರುತ್ತೆ. ಓಕೆ, ಇದರ್ ಈ ರೇಂಜ್ ಅಲ್ಲಿ ಇರುತ್ತೆ ಅಥವಾ ಈ ರೇಂಜ್ ಅಲ್ಲಿ ಇರುತ್ತೆ. ಇದು ತುಂಬಾ ಜನ ಕೇಳ್ತೀರಾ ಸರ್, ST ವುಮೆನ್, ST ರೂರಲ್. ಸರ್ ರೂರಲ್ ವುಮೆನ್ ಎಲ್ಲ ಇಷ್ಟೇ ಸರ್, ಇದಕ್ಕಿಂತ ಒಂದು 2 ಮಾರ್ಕ್ಸ್. ಈಗ ಫಾರ್ ಎಕ್ಸಾಂಪಲ್ SC ಈ ಒಂದು ಕ್ಯಾಟಗರಿ ನಿಂತ್ಕೊಂಡಿದೆ ಅಂತ ಅಂದ್ಕೊಳ್ಳಿ. ರೂರಲ್ ಆದ್ರೆ ಒಂದು 5ರಿಂದ 10 ಮಾರ್ಕ್ಸ್ ಕಮ್ಮಿ ಆಗ್ಬೋದು ಅಷ್ಟೇ. ಈಗ ವುಮನ್ ಆದ್ರೆ ST ವುಮೆನ್ ಏನಾದ್ರು ಇದ್ರೆ ನಿಮ್ಗೆ ಆ ಪೋಸ್ಟ್ ಇದ್ರೆ, ಓಕೆ, ಅಲ್ಲಿ ನೋಡ್ಕೋಬೇಕು, ಕ್ಯಾಟಗರಿ ವೈಸ್ ನೋಡ್ಬೇಕು ನೀವು. ಆ ಒಂದು ಕಾಲ್ ಮಾಡಿದ್ರಲ್ಲಿ ನಿಮ್ಮ ಕ್ಯಾಟಗರಿ ಪೋಸ್ಟ್ ಇದೆಯಾ, ಅಲ್ಲಿ ಇದ್ರೆ ಓಕೆ, ಒಂದು 5ರಿಂದ 10 ಮಾರ್ಕ್ಸ್ ಕಮ್ಮಿ ಆಗ್ಬೋದು. ಸೊ ಈ ತರ. ಓಕೆ, ಸೊ ಆಸ್ ಯೂಶುವಲ್ ಇಷ್ಟು ಕಟ್ ಆಫ್ ನಿಂತ್ಕೊಳ್ಳುತ್ತೆ ಸ್ನೇಹಿತರೆ.
ಓಕೆ, ವೋಟ್ ಮಾಡಿ, ಇನ್ನು ವೋಟ್ ಮಾಡೋರು ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ವೋಟ್ ಮಾಡಿರೋ ಒಂದು ಬೇಸಿಸ್ ಮೇಲೆ ಏನ್ ಅನಲೈಸ್ ಮಾಡಿದೀವಿ. ನೀವು ಹೆಚ್ಚು ವೋಟ್ ಮಾಡಿ, ಆ ವೋಟ್ ಮಾಡಿದ್ರು ಒಂದು ದಿನ ಬಿಟ್ಟು ಪುನಃ ನಮ್ಮ ಒಂದು ಪೋಲ್ ನ ನೋಡಿ ಚೆಕ್ ಮಾಡಿ, ಯೂಟ್ಯೂಬ್ ಮತ್ತೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನ್ ನಿಂತ್ಕೋಬಹುದು ಕಟ್ ಆಫ್ ಅಂತ. ಸೊ ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ, ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.